ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತ. ಸ್ನೇಹಿತರೆ, ನನಗೆ ಗೊತ್ತಿದೆ ನಿಮಗೆ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾಗಿದ್ದಾರೆ ಅಂತ. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಮಹಿಳೆ ನಮಗೆ ಪ್ರೊಫೈಲ್ ಕಳಿಸಿದ್ದಾರೆ. ಇವರ ಹೆಸರು ಬಂದ್ಬಿಟ್ಟು ರೇಣುಕಾ ಕರಡಿ. ನವಲಗುಂದ ಧಾರವಾಡ ಅಂತ ಊರಿದೆ ಅಂತೆ. ನನಗೆ ಗೊತ್ತಿಲ್ಲ ಇದು ಎಲ್ಲಿದೆ ಅಂತ. ಅವರು ಯಾವ ಊರು ಹೇಳಿದ್ರು ಅದೇ ರೀತಿ ನಾನು ಹೇಳ್ತಾ ಇದ್ದೀನಿ. ಧಾರವಾಡ ಜಿಲ್ಲೆಯ ನವಲಗುಂದ ಎಂಬ ಒಂದು ಊರು. ವಯಸ್ಸು 26 ವರ್ಷ. ಉದ್ಯೋಗದಲ್ಲಿ BEd ಆಗಿ ಸರ್ಕಾರಿ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಒಂದು ಆಸೆ ಏನಂದರೆ, ಒಬ್ಬ ಟೀಚರ್ ಆಗಿ ನನ್ನ ಒಂದು ಮಕ್ಕಳಿಗೆ ಅಥವಾ ಒಂದು ಜನರಲ್ಲಿ ಬೆರೆಯುವಂತಹ ಒಂದು ಆಸೆ ಅವ್ರಿಗೆ ಸಿಕ್ಕಾಪಟ್ಟೆ ಇದೆ. ಇವಾಗ ಓದಬೇಕು, ಆದರೆ ಬೇರೆ ಒಂದು ಊರಿಗೆ ಹೋಗಬೇಕು ನಾನು. ಹಾಗಾಗಿ ಸ್ವತಂತ್ರರಾಗಿರ್ತಕ್ಕಂತಹ ಫ್ರೀಡಮ್ ಬೇಕಾಗಿದೆ ಇವ್ರಿಗೆ. ಅಂದರೆ ಒಬ್ಬರ ಸಪೋರ್ಟ್ ಬೇಕು. ಬೇರೆ ಕಡೆ ಹೋಗಬೇಕು ಇರಬೇಕು ಅಂದರೆ ಮದುವೆ ಆಯಿತು ಅಂದರೆ ಗಂಡ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ತಾನಲ್ವಾ. ಆ ಒಂದು ದೃಷ್ಟಿಯಿಂದ ಮದುವೆ ಆಗೋದಕ್ಕೆ ತಯಾರಿ ಮಾಡ್ಕೊಂಡಿರ್ತಾರೆ. ತಂದೆಯವರು ಆಟೋ ಕೆಲಸದಲ್ಲಿ, ಇವರು ಒಬ್ಬ ಶೋರೂಮ್ನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ತಾಯಿಯವರು ಕೂಲಿ ಕೆಲಸ ಮಾಡ್ತಾರೆ. ಸಹೋದರರು ಒಬ್ಬ ತಮ್ಮ ಇದ್ದಾನೆ. ನಾನೇ ಮೊದಲನೇ ಮಗಳು ರೇಣುಕಾ ಕರಡಿ ಅಂತ ಹೇಳಿರೋದು. ಒಂದು ಸ್ವಲ್ಪ ಮೀಡಿಯಮಲ್ಲಿ ಓಕೆ ಆಗಿದ್ದಾರೆ ಸ್ನೇಹಿತರೆ. ಫೇಸ್ ಕಟ್ಟಲ್ಲಿ ಏನೂ ತೊಂದರೆ ಇಲ್ಲ, ವೈಟ್ ಆಗಿದ್ದಾರೆ. ಶರೀರ ಬಂದ್ಬಿಟ್ಟು 72 kg ಇದ್ದಾರೆ. ರಾಶಿ ಬಂದ್ಬಿಟ್ಟು ತುಲಾ ರಾಶಿ ಆಗಿರುತ್ತೆ ಸ್ನೇಹಿತರೆ. ಸಮಸ್ಯೆ ಏನೂ ಇಲ್ಲ ಯಾವುದರಲ್ಲೂ ಕೂಡ. ಕಂಡೀಷನ್ಸ್ಗಳನ್ನು ಅಪ್ಲೈ ಮಾಡಿದ್ದಾರೆ. ಕಂಡೀಷನ್ ನಂಬರ್ 1, ಧೂಮಪಾನ ಮದ್ಯಪಾನ ಸಂಪೂರ್ಣ ನಿಷೇಧ ಇರತಕ್ಕಂಥ ಹುಡುಗ ಬೇಕು. ಅವು ಯಾವುದು ಕೂಡ ಚಟ ಇರಲಾರ್ದಂಥ ಹುಡುಗ ಬೇಕು. ಮಕ್ಕಳಿಗೆಲ್ಲರೂ ಕೂಡ ತಿಳಿಯುವಂಥ ಟೀಚರ್ ಇವರು. ಹಾಗಾಗಿ ನಿಮಗೆ ಆ ಕೆಲಸ ಮಾಡುವಂಥದ್ದು ಮಾಡ್ತೀರಾ? ಖಂಡಿತವಾಗ್ಲೂ ಇಲ್ಲ. ಮತ್ತು ಹಬ್ಬ, ಕುಟುಂಬ, ಮೌಲ್ಯ ಕೊಡಬೇಕು. ನಮ್ಮ ಹಬ್ಬ ಬಂದ್ಬಿಟ್ಟು ನಾವು ಹಿಂದೂ ಸಂಪ್ರದಾಯ ಅಂತ ಯಾವೆಲ್ಲ ಹಬ್ಬ ಮಾಡ್ತೀವೋ ಅದಕ್ಕೆ ಇದು ಮಾಡಬೇಕು, ಅದು ಮಾಡೋಣ, ಇದು ನಮ್ಮ ದೇವರು, ಭಕ್ತಿ ಇರಬೇಕು. ಹಬ್ಬ ಆಚರಣೆಯಲ್ಲಿ ಜಾಗ್ರತೆ ಇರಬೇಕು. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಿರ್ಧಾರ ಮಾಡುವಾಗ ಹೆಂಡತಿಯ ಸಲಹೆ ಗಮನದಲ್ಲಿಟ್ಟುಕೊಂಡು ಮಾಡಬೇಕು. ಅಂದರೆ ನಾನು ಈ ಕೆಲಸ ಮಾಡೋಣ ಅಂತಂದರೆ, ಈ ಕೆಲಸ ಮಾಡೋಣ ಅಂತಿದ್ದು ಹೆಂಗೆ ಮಾಡೋಣ ಅಂತಂದ್ಬಿಟ್ಟು ಹೆಂಡತಿಯ ಸಲಹೆ ತೆಗೆದುಕೊಂಡೇ ಮುಂದುವರೆದು ಮಾಡಬೇಕು. ನಿಮ್ಮ ವಯಸ್ಸು 26ರಿಂದ 30 ವರ್ಷದ ಒಳಗಡೆ ಇದ್ದು ಕೃಷಿ ಜಮೀನು ಇರತಕ್ಕಂಥ ಹುಡುಗ ಆಗಿರಬೇಕು. ವಯಸ್ಸು 26 ಅಥವಾ 30 ಒಳಗಡೆ ಇದ್ದರೆ ಒಂದು ಜಮೀನು ಇರಲಿ ನಿಮಗೆ, ಮತ್ತು ಒಂದು ಒಳ್ಳೆಯ ಮನೆ ಇರಲಿ ಸಾಕು, ಮತ್ತೇನು ಬೇಡ. ಇವೆಲ್ಲನೂ ಕೂಡ ಬಯಸಿದರೆ, ನಾನು ನಿಮಗೆ ಇಷ್ಟ ಆಗಿದೆ ಅಂತ ಅನಿಸಿದರೆ, ನಿಮ್ಮ ಬಯಕೆಗೆ ಮೀರಿದಂತಹ ನನ್ನ ಜೊತೆ ನೀವು ಸಂಬಂಧನ ಬೆಳೆಸಬೇಕು ಅಂದರೆ ನಿಮ್ಮ ಬಯೋಡಾಟಾಗಳನ್ನು ನಮಗೆ ಕಳಿಸಿಕೊಡಿ. ಬಯೋಡಾಟಾ ಅಂದರೆ ಅವರು ಇಟ್ಟತನ ಏನೆಲ್ಲ ಹೇಳಿದರು ಡೀಟೇಲ್ಸ್ಗಳನ್ನು, ಅದೆಲ್ಲನೂ ಕೂಡ ನೀವು ಪ್ರೊಫೈಲ್ನ ಮಾಡಿ, ನಂತರ ಈ ರೀತಿಯ ನಿಮ್ಮ ಪಾಯಿಂಟ್ಸ್ಗಳಿಗೆ ನಾನು ನಿರ್ಬಂಧಗೀತವಾಗಿ ಒಪ್ಪಿಕೊಂಡಿದ್ದೇನೆ ಮೇಡಮ್, ನಿಮ್ಮ ಜೊತೆ ನಾನು ವಿವಾಹ ಆಗೋದಕ್ಕೆ ತಯಾರಾಗಿದ್ದೇನೆ, ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಅಂತ ಇವರ ಒಂದು Gmail ID ಗೆ ಕಳಿಸಿಕೊಡಿ. ಸೊ Gmail ID ಇರ್ತಕ್ಕಂಥದ್ದು ಎಲ್ಲಿ ಅಂತ ನಾನು ಕೇಳಿದ್ರೆ ಸ್ನೇಹಿತರೆ, ಪ್ರಸ್ತುತ ಇವರ ಒಂದು Gmail ID ಕೊಟ್ಟಿರೋದು. ಆ್ಯಂಡ್ ಈ ಒಂದು ವಿಡಿಯೋ ಏನಿದೆ, ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಇದೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾನೆ. ಪ್ರಸ್ತುತ ಅಲ್ಲಿಗೆ ನೀವು ಡೈರೆಕ್ಟಾಗಿ ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು Gmail ID ಫಾರ್ಮ್ನ ಓಪನ್ ಆಗುತ್ತೆ. ಅಲ್ಲಿಗೆ ನಿಮ್ಮ ಬಯೋಡಾಟಾಗಳನ್ನು ನೀವು ಸೆಂಡ್ ಮಾಡ್ಬೋದು. ವಿತ್ ಇವ್ರ ಹತ್ರ ಇರ್ತಕ್ಕಂಥ ಆಸ್ತಿಯ ವಿಚಾರ ಬಂದರೆ, ಒಂದು ಬಡತನದಲ್ಲಿ ಬಂದಿರತಕ್ಕಂಥ ಹುಡುಗಿಗಳು ಟಾಟಾ ಅಲ್ಟ್ರೋ ಅಂತ ಒಂದು ಸೆಕೆಂಡ್ ಹ್ಯಾಂಡ್ ಕಾರಿನ ಒಡತಿ ಕೂಡ ಆಗಿರ್ತಾರೆ. ಇದರ ಬೆಲೆ ಬಂದುಬಿಟ್ಟು 8 to 5 lakhs ಒಳಗಡೆ ಇದೆ. ಈ ಒಂದು ಟಾಟಾ ಅಲ್ಟ್ರಾದ ಒಡತಿ ಹೆಂಗಾದರು ಅಂತಂದರೆ, ಒಂದು ಪ್ರೈವೇಟಲ್ಲಿ BEd ಮಾಡಿರ್ತಕ್ಕಂಥ ಇವರಿಗೆ ಗೆಸ್ಟ್ ಟೀಚರ್ ಅಂತ ಒಂದು ಕೆಲಸಕ್ಕೆ ತೆಗೆದುಕೊಳ್ತಾರೆ. ಆ ಒಂದು ಕೆಲಸದಿಂದ ಸ್ವಲ್ಪ ಮಟ್ಟಿಗೆ ದುಡ್ಡು ಸಹ ಇವರಿಗೆ ಬರ್ತಾ ಇರುತ್ತೆ. ಲಿಟ್ರಲಿ ಆ ಒಂದು ದುಡ್ಡಿನಿಂದ ಇವಾಗ ಇವರು ಈ ರೀತಿಯ ಕೆಲಸಗಳನ್ನು, ಅಂದರೆ ಒಂದು ಕಾರನ್ನ ತೆಗೆದುಕೊಳ್ಳೋದಾಗಿರಲಿ, ನನಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಳ್ಳೋದಾಗಿರಲಿ, ಈ ಒಂದು ಹುಡುಗಿ ಮಾಡ್ತಕ್ಕಂಥದ್ದು ಚೆನ್ನಾಗಿದೆ. ಟಾಟಾ ಅಲ್ಟ್ರೋ ಕಾರು ಆ್ಯಂಡ್ ಪ್ರೀಮಿಯಮ್ ಒಳ್ಳೆಯ ಒಂದು ಹ್ಯಾಶ್ ಬ್ಯಾಗ್ ಆಗಿರ್ತಕ್ಕಂಥ ಕಾರಾಗಿರುತ್ತೆ. 5 star ಸೇಫ್ಟಿ ಇದೆ ಮತ್ತು ಸೋಲ್ಡ್ ಬಾಡಿ ಆಗಿ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಇಂಟೀರಿಯರ್, ಗುಡ್ ಪ್ರೈಸ್ ಆ್ಯಂಡ್ ಗುಡ್ ಕ್ವಾಲಿಟಿ ಆ್ಯಂಡ್ ಸ್ಟೈಲಿಶ್ ಆಗಿರ್ತಕ್ಕಂಥ ಒಂದು ಡಿಸೈನ್ ಈ ಒಂದು ಕಾರ್ನಲ್ಲಿ ಇದೆ. ಸಿಂಪಲ್ ಆಗಿದೆ. ಮಾಡರ್ನಾಗಿ ಹೇಳಬೇಕು ಅಂದರೆ ಸಿಂಪಲ್ ಕಾರು, ಸಿಂಪಲ್ ಲುಕ್ಕಲ್ಲಿ ಮತ್ತು ತುಂಬಾ ಸ್ಮೂತಾಗಿ ನೀವು ಇದರಲ್ಲಿ ಜರ್ನಿ ಮಾಡ್ಬೋದು. ಸಮಸ್ಯೆಗಳಿಗೆ ಅಂತ ಹೂಡಿಕೆ ಮಾಡಿದ್ರೆ ಏನೂ ಕೂಡ ಸಮಸ್ಯೆ ಆಗಲ್ಲ. ಬಟ್ ಅವ್ರು ಹೇಳಿದ ಪ್ರಕಾರ ನೀವು ಹುಡುಗ ಆಗಿದ್ದು ಅವರಿಗೆ ನಿಮ್ಮ ಮಾಹಿತಿಗಳನ್ನು ಯಾವ ರೀತಿಯಲ್ಲಿ ಕಳಿಸ್ತೀರಾ ಅನ್ನೋದರ ಮೇಲ್ಗಡೆನೇ ನಿಮಗೆ ಅವರು ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ತಿಳಿಯುತ್ತೆ. ನೀವು ಫಸ್ಟ್ಗೆ ಆ ಕೆಲಸ ಮಾಡಿ ಬೇಗ ಬೇಗ ಅಂತ ಹೇಳ್ತೇನೆ ಸ್ನೇಹಿತರೆ. ಆಮೇಲೆ ಕೆಲಸ ಮಾಡಲಿಲ್ಲ ಅಂತಂದರೆ ಇದು ಫೇಕ್ ಇರ್ಬೋದು ಅಂತ ಬೈಯಕ್ಕೆ ಹೋಗಬೇಡಿ. ಆ್ಯಂಡ್ ಈ ಒಂದು ಕಾರಿನ ಒಳಗಿನ ಇಂಟೀರಿಯಲ್ಸ್ನ ನೋಡಿ. ಅವ್ರ ಹತ್ರ ಬೈ ಚಾನ್ಸಾಗಿ ನೀವೇನಾದರೂ ಒಪ್ಪಿಗೆ ನೀಡಿದ್ರೆ ನಿಮಗೆ 2 ಸಲ ಭೇಟಿ ಆಗೋದಕ್ಕೆ ಬರ್ತಾರೆ ಅವರು. ಮೊದಲನೇ ಭೇಟಿಗೆ ಇದೇ ಒಂದು ಕಾರಲ್ಲಿ ಬರೋದು, ಆ್ಯಂಡ್ 2ನೇ ಭೇಟಿಗೆ ಪ್ರಸ್ತುತ ಬಸ್ಸಲ್ಲಿ ಬರ್ತಾರೆ. 3ನೇ ಭೇಟಿಗೆ ನಿಮ್ಮ ಜೊತೆ ಲಾಂಗ್ ಡ್ರೈವ್ ಕೂಡ ಬರ್ತಾರೆ. ಈ ಒಂದು ಕಾರು ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ಅವ್ರ ಜೊತೆ ನೀವು ಪ್ರಸ್ತುತ ಟಚ್ಚಲ್ಲಿ ಇರಬೇಕು. ಇದು ಕನಸುಗಳನ್ನು ಈಡೇರಿಸುವಂಥ ಒಂದು ಆಫರು.
ಸ್ನೇಹಿತರೆ ಲಿಟ್ರಲಿ ಈ ಒಂದು ಕಾರಿನ ಡೀಟೇಲ್ಸು. ಸ್ಟೇರಿಂಗ್ ನೋಡ್ಕೊಳ್ಳಿ, ಸಿಸ್ಟಮಲ್ಲಿ ಇದೆ. ಗೇರ್ ಬಾಕ್ಸಿನ ಸಿಸ್ಟಮ್ ಸ್ಟೈಲಿಶ್ ಆಗಿದೆ ಸ್ನೇಹಿತರೆ. ಸೀಟ್ ಕೂಡ ವೆರಿ ಕಂಫರ್ಟಬಲ್, ವೆರಿ ಸ್ಮೂತ್ ಆಗಿರ್ತಕ್ಕಂತಹ ಒಂದು ಸ್ಟೈಲಿಶ್ ಸೀಟ್ಸು. ಎ ಸಿ ಆನ್ ಮಾಡಿದ್ರೆ ಅಷ್ಟು ಆ್ಯಕ್ಟಿವ್ ಆಗಿ ಮಾಡರ್ನ್ ಆಗಿ ಎ ಸಿ ಇದೆ. ಮತ್ತು ಏರ್ ಬ್ಯಾಗ್ ಕೂಡ ಇದರಲ್ಲಿ ಆನ್ ಇದೆ ಸ್ನೇಹಿತರೆ. ಏರ್ ಬ್ಯಾಗ್ ಅಂದರೆ ಆಕ್ಸಿಡೆಂಟಿಂದ ಫ್ರೀ ವೆಹಿಕಲ್ ಆಗಿರ್ತಕ್ಕಂತಹ ಏರ್ ಬ್ಯಾಗ್ ಇಲ್ಲಿ ಇದೆ ಅಂತ ತಿಳಿಸಿದ್ದಾರೆ. ಇದು ಸ್ನೇಹಿತರೆ ಇವತ್ತಿನ ಒಂದು ಮಾಹಿತಿ. ಇದೇ ರೀತಿ ಯಾವುದಾದ್ರೂ ಹೊಸ ಪ್ರೊಫೈಲ್ ಬಂದರೆ ನಾನು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಮಾಹಿತಿಗಳನ್ನು ನೀವು ಕಳಿಸ್ಕೊಟ್ರೆ ನಾನು ಅದಕ್ಕೆ ಕೃತಜ್ಞತೆ ಅಂತ ತಿಳಿಸ್ತೀನಿ. ಇದೇ ರೀತಿ ನಿಮಗೂ ಕೂಡ ಯಾರಿಗಾದರೂ ಒಂದು ಮದುವೆ ಆಗೋದಕ್ಕೆ ಹೆಣ್ಣು ಬೇಕಾಗಿದ್ದರೆ ನಿಮ್ಮ ಬಯೋಡೇಟಾನ ನಮಗೆ ಕಳಿಸಿಕೊಟ್ರೆ ನಾವು ಮ್ಯಾಚಿಂಗ್ ಮಾಡುವಂಥ ಹುಡುಗಿನ ಹುಡುಕಾಟ ಮಾಡಿಕೊಡ್ತೇವೆ. ಮತ್ತೆ ಸಿಗ್ತೇವೆ ನಿಮಗೆ. ನಮಸ್ತೆ, ಟೇಕ್ ಕೇರ್, ಬಾಯ್.